ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೀವಿ. 11ಗೆ ಗೇಮ್ ಆಡಿದ್ರೆ ನನ್ನ ಫ್ರೆಂಡ್ ಒಬ್ಬ 11ಗೆ ಮನೆ ಹೊಡ್ತಾನೆ. ಗೇಮ್ಗಿಂತ ಮುಂಚೆ ಸ್ನಾನ ಮಾಡ್ತಾನೆ. ಫ್ರೆಶ್ ಆಗೋದು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫ್ರೆಶ್ ಆಗಿ ಹೋಗಿ ಆಡ್ಬೇಕು ಲೈಫಲ್ಲಿ. ಯಾರೆಲ್ಲ ಬರ್ತಾರ ಆಡಕ್ಕೆ? ಎಲ್ಲರೂ ಬರ್ತಾರೆ, 12 ಜನ ಬರ್ತಾರೆ. ಕಡಿಮೆ ಏನು ಕಡಿಮೆ ಜನ? 12 ಜನ. ಹಾಂ, ಕಡಿಮೆನೇ ಅದು. ಮತ್ತೆ ಎಷ್ಟು ಜನ ಬರ್ಬೇಕು ನಿಮಗೆ? ಲಾಸ್ಟ್ ಟೈಮ್ ಎಷ್ಟು ಜನ ಬಂದಿದ್ರು? 16-18 ಜನ ಬಂದಿದ್ವಿ. ಗೊತ್ತಿಲ್ಲಪ್ಪ. ಹೌದು, ಜಾಸ್ತಿ ಜನ ಇದ್ರೆ ಆಡೋಕೆ ಮಜಾ ಬರುತ್ತೆ. ಈ ಬಿಲ್ ರಾಮನ್ ಶಾಪಿಗೆ ಕರ್ಕೊಂಡೋದೆ, ಬೇಜಾರಾಯ್ತು. 300 ರೂಪಾಯಿ, 400 ರೂಪಾಯಿ ಅಂತ ರಾಮನ್. ಅದು ಹೆಂಗಿದ್ರೆ ಅವ್ರು ಮಾಡಿಕೊಡಲ್ಲ, ನಾವೇ ಮಾಡಬೇಕು. ಆಯಿತು, ಅಲ್ಲೊಂದು ಐಸ್ ಕ್ರೀಮ್ ಬೇರೆ ಇತ್ತು. ಇಷ್ಟೇ ಇರೋದು ಐಸ್ ಕ್ರೀಮು, 400 ರೂಪಾಯಿ. ಕರ್ಕೊಂಡೋಗಿದ್ದು. ಇವನ ಕೀಪಿಂಗು ಹಿಡಿಯಲ್ಲ, ಅದು ಬಿಡು. ಶಶಾಂಕ್ ಸೈಡ್ ಇದ್ದ. ಶಾರ್ಟ್. ಬಿಟ್ಟ ಅವ್ನು ಹಿಡಿತಾನೋ ಈ ಕಡೆ ಹೊಡಿಯೋ, ಅವ್ನು ಹಿಡಿಯಲ್ಲ. ಅವ್ನು ನೋಡಲ್ಲಿ, ಅವ್ನು ಹಿಡಿಯಲ್ಲ, ಅವ್ನು ಆ ಕಡೆ ಹೊಡಿ. ಶಾರ್ಟ್. ಅವ್ನು ಎಲ್ಲ ಬಾಲ್ ಹಿಡಿತಾನೋ. ಬಿಸು ಎಲ್ಲಿ ನಿಂದು? ಐಫೋನ್ 15 ಫೋನ್ ಬಿಸಾಕ್ಲ ನಿಂದು. ಇಲ್ಲಿ ಡಾಮಿನೋಸ್ ಪಿಜ್ಜಾ ಇಂಡಿಯಾ. ಶಾರ್ಟ್. ಏನು ಅದು ಒಂದು 50 kg ಇದೆ. ಬಾ ಬಾ ಬಾ. ಕ್ರೊಕೊಡೈಲ್. ಅಕುಲ್ ಬಾರೋ. ಮನೀಶ್ ಬಾ 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 ಬಾ. ಏನೋ ಕೂದಲಿದ್ಯಾ? ಮಾಡಿ ಆಡ್ರು ನಾನು ನಾಶ್ರಿಗೆ ಹೋಗ್ತೀನಿ. ಬರ್ರು ಯಾರು ಅಲ್ಲಿ, ಅವನು ಹೋಗ್ತಾನೆ. ಆಲಿಸು ಒಳ್ಳೆ ತಲೆಗೆ ಬಿದ್ದಿಲ್ಲ. ಬ್ಯಾಟ್ ಇರ್ಬೇಕು. ಅಯ್ಯ, ನಾನು ಸೈಡ್ಗೆ ಹೋಗ್ಬಿಡ್ತೀನಪ್ಪ. ಗೈಸ್, ಇವಾಗ ಕ್ರಿಕೆಟಲ್ಲಿ ಆಡ್ಬಿಟ್ಟು ಮನೆ ಹೋಗ್ತಿದ್ದೀನಿ. ಆಮೇಲೆ ರೆಡಿ ಆಗಿಬಿಟ್ಟು ಲಂಚಿಗೆ ಆಚೆ ಹೋಗ್ಬೇಕು ಅಕ್ಕ ಜೊತೆ. Hope it's good. Nice. It's hot. What is it inside? ರೈಡರು. ನೆಕ್ಸ್ಟ್ ರೈಡರ್ ಚೇಂಜ್ ಮಾಡ್ತೀನಿ. ರೆಡಿ ಆಗ್ತಾನೆ ನಮ್ಮ ರೈಡರ್. ಓಕೆ, ನೆಲ್ಲೋಗಿದೆ. ನೆನ್ನೆ ಮಾಲ್ ಆಫ್ ಏಷ್ಯಾ ಹ್ಯೂಮಿಗೆ ಹೋಗಿದ್ವಿ. ಸುಶಿ ತಿಂದ್ವಿ. ಒಂಚೂರು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಿಲ್ಲ. ಅದು ಹಂಗಿರುತ್ತೋ ಹಂಗೆ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗಿಲ್ಲ. ರಾಮನ್ ಇತ್ತು, ಅದು ಪರವಾಗಿಲ್ಲ. ಆಮೇಲೆ ಡಿಮ್ಸಮ್ಸ್ ಅಂತ ಇತ್ತು. ಡಿಮ್ಸಮ್ಸ್ ಮೊಮೋ. ಮೋಮೋ ಥರ ಇದೆ. ಅದೊಂದು ಚಿಕನ್ తీసుಕೊಂಡೆ, ಮತ್ತೊಂದು ಚೀಸ್ ಅಂತ ಇತ್ತು. ಎರಡು ಚೆನ್ನಾಗಿತ್ತು. ನಾವು ತಿಂದಿದ್ರಲ್ಲಪ್ಪ ಅವತ್ತು. ನೀನು ಕರ್ಕೊಂಡೋಗಿದ್ದಾನೆ ರಾಮನ್ ಅಂತ ಹೇಳ್ಬಿಟ್ಟು. ಎಲ್ಲದು? ಕೇಸೋಲ್. ಕೇಸೋಲ್ ಅಂತ. ಅಯ್ಯೋ, ಅದನ್ನ ನಾವೇ ಮಾಡ್ಕೋಬೋದಿತ್ತು ಮನೇಲಿ. ವೇಸ್ಟ್ ಅದು. 60 ರೂಪಾಯಿ ಪ್ಯಾಕೆಟ್. ಅದು ತಗೊಂಬಂದು ನಾವೇ ಮಾಡ್ಕೋಬೋದಿತ್ತು ಗೊತ್ತಾ? ಫುಲ್ ದುಡ್ಡು ವೇಸ್ಟ್. 400 ರೂಪಾಯಿ ಪರ್ ಪರ್ಸನ್ ಅಂತೆ.
ಹಂಗೆ ಸಾಕಾಗೋಯ್ತು, ನೆಕ್ಸ್ಟ್ ಟೈಮಿಂದ ಹೋಗಲ್ಲ. ಐ ಡೋಂಟ್ ಥಿಂಕ್ ಚೆನ್ನಾಗಿರಲಿಲ್ಲ ಅಷ್ಟು. ಅದು ಬೇರೆ ಸ್ಪೈಸಿ ಫ್ಲೇವರ್ ಇಸ್ಕೊಂಡ್ರು ಇವರೆಲ್ಲ, ತಿನ್ನಕ್ಕೂ ಆಗಿಲ್ಲ. ಅರ್ಧ ನಾನೇ ತಿಂದ ಏನಕ್ಕಪ್ಪ ದುಡ್ಡು ವೇಸ್ಟ್ ಮಾಡಬಾರ್ದು, ಅದಕ್ಕೆ ತಿಂದೆ. ಓಕೆ ಗೈಸ್, ಇವನೇ ನಮ್ಮ ಸೆಕೆಂಡ್ ಓಲಾ. Hello friends, how are you? ಎಷ್ಟು ಕೊಡಬೇಕು ಓಲಾ ಚಾರ್ಜಸ್ಸು? 425 rupees. ಆಮೇಲೆ 10 minus 1. ಗೈಸ್ ಇವಾಗ ಲ್ಯಾಬಲ್ಲಿ ಕೂತಿದ್ದೀವಿ, ಫುಲ್ಲು ಬೋರು. ಎಷ್ಟು ದೊಡ್ಡ ಇವನೇ ವೇಸ್ಟ್ ಫೆಲೋ. All boys are chameleons. They shed their skin and change color. ನಮ್ಮ ಗ್ಯಾಂಗಲ್ಲಿ ಇವಳಿದ್ದಾಳೆ, ಸೊ ವಿ ಕನ್ಸಿಡರ್ ಹರ್ ಆಸ್ ಅ ಗೈ. ಇದೆಲ್ಲ ಹಾಕ್ಬೇಡ. ಸೊ ಬೇಸಿಕ್ಲಿ ಶೀಸ್ ಅ ಕೆಮೇಲಿಯನ್. ಕರೆಕ್ಟ್ ತಾನೆ? ಇಲ್ಲಿಬ್ರು ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತವ್ರೆ. ಇವತ್ತು ನನ್ನ ಗರ್ಲ್ ಫ್ರೆಂಡ್ ರಿವೀಲ್ ತೋರಿಸ್ತೀನಿ. ರೇಟ್ ಮಾಡಿ, ರೇಟ್ ಔಟ್ ಆಫ್ 10. ರೇಟ್ ಎಲ್ಲ ಮಾಡಬೇಡಿ, ನೋಡ್ಕೊಂಬಿಡಿ. ಹೌ ಇಸ್ ಇಟ್ ಮೈ ನ್ಯೂ ಗರ್ಲ್ ಫ್ರೆಂಡ್? ವಾಟ್ ಡು ಯು ಟೆಲ್? ವಾಟ್ ಡು ಯು ಸೇ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಇವಾಗ ನನ್ನ ಫ್ರೆಂಡ್ ಇವಳು ಕ್ಲಿಪ್ ಹಾಕಿ ಕೊಡ್ತಾಳೆ. ಹಿಂಗೆಲ್ಲ ಕೈ ಕೊಡ್ಬಾರ್ದು ಸರ್. ಹಾಂ, ಬ್ಲಾಗ್ಗೋಸ್ಕರ ಕ್ಲಿಪ್ ಹಾಕ್ಸ್ಕೊತಾನೆ. ಚೆನ್ನಾಗಿದೆಯಾ? ಫ್ಯಾನ್ಸ್ ಎಲ್ಲರೂ ಫೋಟೋ ತೆಗಿತವ್ರೆ. ಕ್ಲೀನಾಗಿ ಹಾಕ್ಸ್ಕೊಂಡಿದ್ದೀನ. ಲಂಚ್ ರೈಟ್ ಬ್ರೋ, ಫುಲ್ ಬಾಡಿ ಎಲ್ಲ ಬರ್ಬೇಕಲ್ವಾ? ಅದರಲ್ಲೂ ಬಿಲ್ಡಪ್ ನೋಡಲಿ. ಶರ್ಟ್ ಆಗಿ ಏನು ಕಾಣಿಸ್ತಿಲ್ಲ, ಶರ್ಟ್ ಬಿಚ್ಚಲ್ಲ ಕಾಣಿಸುತ್ತೆ. ಶರ್ಟ್ ಬಿಚ್ಚಲ್ಲ ಕಾಲೇಜಲ್ಲಿ. ಫುಲ್ ಪ್ಯಾಕ್ ಕಾಣಿಸುತ್ತೆ. ಕೈ 6 ಪ್ಯಾಕ್ಸ್ ಇದೆ, ತೋರ್ಸಕ್ಕಾಗಲ್ಲ. ಕ್ಲಾಸಲ್ಲಿ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾವು ಬಗಲ್ಗುಂಟೆಗೆ ಹೋಗಿದ್ವಿ. ಬಗಲ್ಗುಂಟೆ ಒಂದು ಸ್ಕೂಲಿಗೆ ಹೋಗಿದ್ವಿ. ಔಟ್ರೀಚ್ ಆ್ಯಕ್ಟಿವಿಟಿ ಇತ್ತು, ಬಟ್ ಬಿಟ್ಟಿಲ್ಲ ಸರ್. ಮಂಡೇ 10:30 ಬರೋದು. ಇವಾಗ ವಾಪಸ್ ಕಾಲೇಜ್ಗೆ ಹೋಗ್ತಿದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಎಂಜಾಯಿಂಗ್ ದಿಸ್. ನಮಗೆ ಕಾಲೇಜ್ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟು ಪಾಠ ಕೇಳಿ ಮನೆಗೆ ಹೋಗ. ನಾನು ಗಾಡಿ ಎತ್ಕೊಂಡು ಹೋಗ್ಬಿಟ್ರು. ಹೆಲ್ಮೆಟ್ ನಾನು ಹಾಕ್ಕೊಂಡಿದ್ದೀನಿ, ಗಾಡಿ ಅವಳು ಓಡಿಸ್ತಾಳೆ. ಕಚ್ತಿದ್ದೆ. ಇವಾಗ ಲಾಲಿಪಾಪ್ ಸಿಕ್ತು, ಕಿತ್ಕೊಂಡ್ಬಂದು ಬಿಟ್ಟೆ ಫ್ರೆಂಡ್ಸ್ ಕೈಯಿಂದ. ದಿಸ್ ಇಸ್ ದಿ ಸ್ಟೋರಿ ಆಫ್ ಲಾಲಿಪಾಪ್. ನೋಡಿ ಫ್ರೆಂಡ್ಸ್, ಇವನಿಗಿರೋ ಹುಡುಗಿನ ಬಿಟ್ಬಿಟ್ಟು ಇಲ್ಲಿ ಇಬ್ರನ್ನ ಯಾರೋ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಡೇಟಿಂಗ್ ಬೇರೆ ಕರ್ಕೊಂಡು ಹೋಗ್ತಾನಂತೆ. ಇಲ್ಲಿರೋರೆಲ್ಲ ಅವ್ನು ಹುಡುಗಿರಂತೆ. ಈ ಲೊಕೇಶನ್ ಬಂದ್ಬಿಟ್ಟು ಬಗಲ್ಗುಂಟೆ ಆರ್ಚ್ ಪಕ್ಕದ್ರೊಳಗೆ ಇರೋದು. ಇವ್ರು ನೋಡಿ ಫ್ರೆಂಡ್ಸ್, ಎಲ್ಲ ಸೀರೆ ಉಡಿಸ್ಬಿಟ್ಟು ನಿಲ್ಸೋನೆ. ಇದು ಚೇಂಜ್ ಮಾಡೋ ಮೋಡು. ಗೈಸ್ ಇದೇ ನಮ್ಮ ಕಾಲೇಜು. ಆಂಟಿ ಆಂಟಿ ಇದು ಆಕ್ಚುಲಿ ಚೆನ್ನಾಗಿದೆ. ಇದಾಕೆ ಆಗ್ತೀನಿ. What kind of a boy you are? What kind of a girl you are? I am a great girl. I'm a great You are man. never I'm a one. great man. You are never one. I am. You are never one. ಸ್ಮೈಲ್ ಪ್ಲೀಸ್. ನೀನು You literally acted like a gay. One point goes to Navya. ಇಮೋಷನಲ್ ಡ್ಯಾಮೇಜ್. You are literally on camera though. So you did this. ಇನ್ನೊಂದ್ಸಲ
ಝೂಮ್ ಬೇರೆ ಹಾಕಿ ಮಾಡಬೇಕು. ऐसे में बड़ा सख्त लौट डाउन, लेकिन यार यहाँ में पिघल ಜೋರಾಗಿ ಇಳಿ ಜೋರಾಗಿ ಒಂದು ಕೂದಲು ಕೈಗೆ ಬರ್ಬೇಕು, ಒಂದು ಕೂದಲು ಕೈಗೆ ಬರ್ಬೇಕು. ಇನ್ನೊಂದ್ಸಲ ಪಚವಾದ. ಹಾ ಬಂದಿತ್ತು. You can never argue. ಕಟ್ ಇದಷ್ಟೇ ಕಿತ್ಕೊಂಡು ಓದ್ತೋಳಲ್ಲ ಹಿಂಗೆ ಮಾತಾಡೋದು. ಯಾರೋ ದೊಡ್ಡದಾಗಿ build-up ಕೊಡ್ತಾರೆ. No, no. ಹಾ, tell. ನಿಂಗೆ ಸಪೋರ್ಟ್ ಮಾಡಿದ್ದು ಯಾರು ಜೋರಾಗಿ ಬೇಡ ಸುಮ್ಮನಿರು. ನವ್ಯ ಆಂಟಿ ಅಂತ ಕರೆದ ಹೇಳಿಲ್ಲ ರೆಕಾರ್ಡ್ ಇದೆ. ಇದೆ. ಇದು ಮಾಡ್ತಿರೋದು, ಇದು ಬ್ಲಾಗ್ ಅಲ್ಲ, ಇವ್ನು ಮಾಡ್ತಿರೋದು ನಮ್ ತಿಕ್ಕಾಡ್ಸಕ್ ಮಾಡಿ. Fine. It's good, you know. So, guys, ನಿಮಗೆ ವ್ಲಾಗಿಂಗ್ ಟಿಪ್ಸ್ Cut. ಬೇಕಾದಲ್ಲಿ ಶ್ರೇಯಸ್ಗೆ ಡೈರೆಕ್ಟಾಗಿ DM ಹಾಕಿ. ಅವನು ಅಕೌಂಟ್ ಬಂದ್ಬಿಟ್ಟು shrey.21 ಏನೋ ಇದೆ. ಅವ್ರಿಗೆ DM ಹಾಕಿ, ನಾನು ಹೇಳ್ಕೊಡ್ತೀನಿ. ಕೈ ಕೇರಿತವ್ರೆ. ಕೈ ಕೇರಿತಾನೆ, ನಾನು ತಲೆ ಕೆರ್ಕೊಂತ ಇದ್ದೀನಿ, ಅವ್ನು ಕಣ್ಣು ಉಚ್ಕೊಂತ ಇದ್ದಾನೆ, ಇನ್ನೊಂದ್ಸಲ ಹುಡುಗಿ ನೋಡ್ತಾವನೆ. ನೀನೇನು ಮಾತಾಡ್ತಿಲ್ಲ ನಿನ್ನ ಬ್ಲಾಗಲ್ಲಿ. ಅಲ್ಲಿ ನೋಡು. ಅವ್ನ ಬ್ಲಾಗ್ ಅದೇ ಸ್ಪೆಷಲ್, ನಾವು ಮಾತಾಡೋದು ಅವನ ಟ್ರೂ. I never told no. No. I just told don't get into any kind of stupid relationship in this generation. ಎಕ್ಸಾಕ್ಟ್ಲಿ. ಅವನಿಗೆ ಏನು ಅರ್ಥ ಆಗ್ತಿಲ್ಲ. Please, ಅಂಡ್ ಮೇನ್ ಒನ್ ಮೋರ್ ಥಿಂಗ್, ನೀವು ಇಷ್ಟ ತನಕ ಕೇಳಿಸ್ಕೊಂಡಿದ್ದು ಹಿಂಗೋಗಿ ಹಿಂಗ್ ಬರ್ಲಿ. see, pure example of ಮ್ಯಾನಿಪ್ಯುಲೇಷನ್. gaslighting. ನಾನೇನೋ ಇದು ಮಾಡಿಬಿಟ್ರೆ ಫುಲ್ಲು ಆರಾಮಾಗೆಲ್ಲ ಸೆಟ್ಲ್ ಆಗ್ಬೋದು ಆ ಥರ ಅಂದ್ಕೊಂಡಿದ್ದೆ ನನ್ನ ಲೈಫ್ ಅಂದರೆ. मेरे को कुछ बीच में कुछ ಫ್ಲೆಕ್ಸ್ ಮಾಡೋ ಬ್ರದರ್. ಹೊಟ್ಟೆ 420. ಇವಾಗ ಮನೆಗೆ ಹೋಗ್ತಿದ್ದೀವಿ. Hi guys, please do subscribe to this channel. ಇವಾಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್, then okay, then see you in the next vlog, and then take care, bye bye.